ವಿಶೇಷ ಚೇತನರಿಗೆ ಅಗತ್ಯ ಸಲಕರಣೆ ವಿತರಣೆ. ವಿಶೇಷ ಚೇತನರಿಗೆ ನೆರವಾದ ಮಕ್ಕಳ ಕಲ್ಯಾಣ ಇಲಾಖೆ. ತುಮಕೂರಿನಲ್ಲಿ ತುಮಕೂರಿನ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆಯು ಕಚೇರಿಯಲ್ಲಿ ವಿಶೇಷ ಚೇತನರಿಗೆ ಅನೇಕ ಸವಲತ್ತುಗಳನ್ನು ವಿತರಣೆ ಮಾಡುವ ಮೂಲಕ ನೆರವು ನೀಡಲಾಯಿತು. ಹೌದು, ಅಭಿವೃದ್ಧಿ ಸಂಸ್ಥೆ ಹಾಗೂ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆಯ ವತಿಯಿಂದ ವಿಶೇಷ ಚೇತನ ಮಹಿಳೆಯರು ಹಾಗೂ ಮಕ್ಕಳಿಗೆ ಕೃತಕ ಕೈಕಾಲು, ವೀಲ್ಚೇರ್, ವಾಕಿಂಗ್ ಸ್ಟಿಕ್ ಸೇರಿ ಅಗತ್ಯ ಸಲಕರಣೆಗಳನ್ನು ವಿತರಣೆ ಮಾಡಲಾಯಿತು. ಈ ವೇಳೆ ಅಭಿವೃದ್ಧಿ ಸಂಸ್ಥೆಯ ಫೌಂಡರ್ ನರಸಿಂಹಮೂರ್ತಿ ಹಾಗೂ ಎಬಿಎಲ್ಇ ಸಂಸ್ಥೆಯ ಸಿದ್ಧಾರ್ಥ್ ಮಾತನಾಡಿ, ನಮ್ಮ ಅಭಿವೃದ್ಧಿ ಸಂಸ್ಥೆ ಹಾಗೂ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆಯ ಸಹಯೋಗದಲ್ಲಿ ಅಂಗವಿಕಲರಿಗೆ ಕೃತಕ ಕೈಕಾಲು ಹಾಗೂ ವೀಲ್ಚೇರ್, ವಾಕಿಂಗ್ ಸ್ಟಿಕ್ ಇನ್ನು ಮುಂತಾದ ಸಲಕರಣೆಗಳನ್ನು ವಿತರಣೆ ಮಾಡಿದ್ದೇವೆ. ನಮ್ಮ ಸಂಸ್ಥೆಯಿಂದ ಅಂಗವಿಕಲರಿಗೆ ಕೃತಕ ಕೈಕಾಲು ಹಾಗೂ ವೀಲ್ಚೇರ್ ಇನ್ನಿತರ ವಸ್ತುಗಳನ್ನು ಅತಿ ಕಡಿಮೆ ವೆಚ್ಚದಲ್ಲಿ ವಿತರಣೆ ಮಾಡಬೇಕೆಂದುಕೊಂಡಿದ್ದೆವು. ಆದರೆ ಹಣ ನೀಡದವರಿಗೂ ಕೂಡ ಇಂದು ಎಲ್ಲಾ ವಸ್ತುಗಳನ್ನು ಕೊಟ್ಟಿದ್ದೇವೆ ಎಂದು ತಿಳಿಸಿದರು. ನಮಸ್ಕಾರ. ಇವತ್ತು ನಾವು ಏಬಲ್ ಮತ್ತು ಅಭಿವೃದ್ಧಿ ಸಾಮಾಜಿಕ ಸೇವಾ ಸಂಸ್ಥೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮತ್ತು ಅಂಗವಿಕಲಚೇತನ ಇಲಾಖೆಯಿಂದ ಒಂದು 2.5 ಮಂತ್ಸಲ್ಲಿ ನಾವು ಸ್ಕ್ರೀನಿಂಗ್ ಕ್ಯಾಂಪ್ ಮಾಡಿದ್ವಿ. ಸುಮಾರು 60 ಜನಕ್ಕೂ ಹೆಚ್ಚು ಅಂಗವಿಕಲಚೇತನರು ಬಂದಿದ್ದರು. ಅದರಲ್ಲಿ 22 ಮೆಂಬರ್ಸ್ನ ನಾವು ಗುರುತಿಸಿ ಏಬಲ್ ಇಂಡಿಯಾಯಿಂದ ಅವರಿಗೆ ಸ್ಟ್ರಕ್ಚರ್ಸು ಮತ್ತು ವೀಲ್ ಚೇರು ಮತ್ತು ವಾಕಿಂಗ್ ಸ್ಟಿಕ್ಕರು ಮತ್ತು ಆರ್ಟಿಫಿಷಿಯಲ್ ಲೆಗ್ಗು ಮತ್ತು ಹ್ಯಾಂಡ್ಸ್ನ ವಿತರಣೆ ಮಾಡಿದ್ದೀವಿ. ಈ ಕಾರ್ಯಕ್ರಮನ ನಮ್ಮ ವುಮೆನ್ ಆ್ಯಂಡ್ ಚೈಲ್ಡ್ನ ಅಧಿಕಾರಿಯಾದ ದಿನೇಶ್ ಅವರು ಉದ್ಘಾಟನೆ ಮಾಡಿದ್ರು ಮತ್ತು ಚಿದಾನಂದ್ ಅವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ನಮಗೆ ಸಪೋರ್ಟ್ ಮಾಡಿದ ಏಬಲ್ ಇಂಡಿಯಾ ಅನಾ ಮೇಡಮ್ ಇವತ್ತು ಬರಬೇಕಾಗಿತ್ತು, ಅವ್ರು ಬಂದಿಲ್ಲ. ಅವ್ರದ್ದು ಉಪಸ್ಥಿತಿಯಲ್ಲಿ ನಮ್ಮ ಮುಖ್ಯವಾಗಿ ಟೆಕ್ನಿಕಲ್ ಪರ್ಸನ್ನು ಸಿದ್ಧಾರ್ಥ ತ್ರಿಪತಿ ಅವರಿದ್ದಾರೆ. ಸಿದ್ಧಾರ್ಥ ತ್ರಿಪತಿಯವರು ಮತ್ತು ಅವ್ರ ಟ್ರೂಪ್ ಬಂದು ಎಲ್ಲರಿಗೂ ಸ್ಕ್ರೀನಿಂಗ್ ಮಾಡಿ ಮತ್ತು ಇದನ್ನು ತಗೊಂಡೋಗಿದ್ದಾದಮೇಲೆ ಇಲ್ಲಿಂದ ನಾವು ಬೆಂಗಳೂರಿಗೆ ಯಾರ್ಯಾರು ಕಾಲು ಮತ್ತು ಕೈದು ತೊಂದರೆ ಇದೆಯೋ ಅವರಿಗೆ ಮತ್ತೊಂದು ಸಲ ತಗೊಂಡೋಗಿ ಟ್ರಯಲ್ನ ಚೆಕ್ ಮಾಡಿಸಿ ಮತ್ತು ಇವತ್ತು ಬಂದು 22 ಜನಕ್ಕೆ ಅಂಗವಿಕಲರಿಗೆ ವೀಲ್ ಚೇರು ಮತ್ತು ಲೆಗ್ಗು, ಹ್ಯಾಂಡ್ಸು ಮತ್ತು ಸ್ಟ್ರಕ್ಚರ್ಸು, ವಾಕಿಂಗ್ ಸ್ಟಿಕ್ಕರು ಈ ಥರ ಎಲ್ಲ ಸಲಕರಣೆಯನ್ನು ಡಿಸ್ಪಸ್ ಮಾಡಿದ್ದೀವಿ. ಇದು ಖುಷಿ ತರೋ ವಿಷಯ. ನಾನು ಇಲಾಖೆಗೆ ಮತ್ತು ಹೇಬಲ್ಗೆ ಅದ್ರ ಜೊತೆ ಆನಾ ಮೇಡಮ್ ಮತ್ತು ತ್ರಿಪಾಠಿ ನಮ್ಮ ಸಿದ್ಧಾರ್ಥ ಅವರಿಗೆ ನಾನು ನಮಸ್ಕಾರ ಸಲ್ಲಿಸ್ತೀನಿ. ನಮ್ಮ ಸಂಸ್ಥೆ ಇಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಹೈದರ್ ಅವರು ಮತ್ತು ದಿವ್ಯಾಶ್ರೀ, ನಮ್ರತಾ ಇವರೆಲ್ಲರೂ ತುಂಬ ಸಪೋರ್ಟ್ ಮಾಡಿದ್ದಾರೆ. ನಾನು ಎಲ್ಲರಿಗೂ ಇದರ ಸದುಪಯೋಗ ಪಡ್ಕೊಂಡಿದ್ದಕ್ಕೆ ಸಂತೋಷ ವ್ಯಕ್ತಪಡ್ತೀನಿ. ಮುಂದಿನ ದಿನಗಳಲ್ಲಿ ನಾವು ಹೆಣ್ಣುಮಕ್ಕಳು ಮತ್ತು ಮಕ್ಕಳಿಗೆ ಯಾರು ವಿಕಲಚೇತನರಿದ್ದಾರೋ ಅವರಿಗೆ ಹೆಚ್ಚಿನ ರೀತಿಯಲ್ಲಿ ಈ ಥರ ಕಾರ್ಯಕ್ರಮ ಮಾಡಬೇಕು ಅಂದ್ಕೊಂಡಿದ್ದೀವಿ. ನಾವು ಇದರಲ್ಲಿ ಯಾವುದೇ ನಿರೀಕ್ಷಣೆ ಮಾಡಿಲ್ಲ. 10% ಕಾಂಟ್ರಿಬ್ಯೂಷನ್ ಕೊಡಬೇಕು ಅಂತ ಹೇಳಿದ್ದೀವಿ. ಯಾಕೆಂದರೆ ಈಗ 35,000 40,000 ಆಗೋದಕ್ಕೆ 10% ಅಂದರೆ 3,500 ರೂಪಾಯಿ ಆಗುತ್ತೆ. ಅದನ್ನು ನಾವು ರಿಕ್ವೆಸ್ಟ್ ಮಾಡಿದ್ವಿ. ಕೆಲವರು ಅದನ್ನೂ ಕೊಡೋಕ್ಕಾಗಲ್ಲ ಅಂತಾರೆ. ಯಾಕೆಂದರೆ ನಮ್ಮ ಸರ್ಕಾರದಲ್ಲಿ ಪುಕ್ಸಟ್ಟೆ ಕೊಟ್ಟು ಎಲ್ಲ ಫ್ರೀ ಮಾಡಿಬಿಟ್ಟಿರೋದ್ರಿಂದ ನಮ್ಮ ಜನಕ್ಕೆ ಏನು ಬೇಕಾದರೂ ಫ್ರೀ ಬೇಕು ಅನಿಸುತ್ತೆ. ಮತ್ತು ನಾವು ಕೊಟ್ಟಿರೋ ಡೈವರ್ಸ್ ನೋಡಿದ್ರೆ ಇದು 35,000 ರೂಪಾಯಿ ಆಗುತ್ತೆ. ಅದನ್ನು 3,000 ಕೊಡಿಯಪ್ಪ ಅಂದರೆ ರಿಕ್ವೆಸ್ಟ್ ಮಾಡಿದ್ರೂ ಕೊಟ್ಟಿಲ್ಲ. ಇದೊಂದು ನಿಜವಾದ ನವೀನ ಸಂಗತಿ. ನಮ್ಮ ಸರ್ಕಾರ ನಮ್ಮ ಜನನ ಎಲ್ಲಿಗೆ ತೊಗೊಂಡೋಗಿ ಬಿಡ್ತಾರೆ ಓಟ್ಗೆ ಅನ್ನೋದು ನಾವೆಲ್ಲನೂ ಈ ಸಮಯದಲ್ಲಿ ವಿದ್ಯಾವಂತರೆಲ್ಲರೂ ನೆನೆಸ್ಕೋಬೇಕಾಗ್ತದೆ. ಇಂಥ ರಾಜಕೀಯ ಪಕ್ಷಗಳು ನಮ್ಮ ದೇಶಕ್ಕೆ ಬೇಕಾ ಅನ್ನೋದನ್ನು ನಾವು ಥಿಂಕ್ ಮಾಡಬೇಕಾಗ್ತದೆ. ಥ್ಯಾಂಕ್ ಯು. ನಾನು ನರಸಿಂಹಮೂರ್ತಿ ಅಂತ ಹೇಳಿ, ಅಭಿವೃದ್ಧಿ ಸಂಸ್ಥೆ ಫೌಂಡರ್ ಮೆಂಬರು, ಮತ್ತು ನಾನು ಕ್ಯಾಂಪೇನ್ ಅಗೇನ್ಸ್ಟ್ ಚೈಲ್ಡ್ ಲೇಬರ್ ಸ್ಟೇಟ್ ಕನ್ವೀನರಾಗಿ ಕೆಲಸ ಮಾಡಿದ್ದೀನಿ. ಮತ್ತು ಫೆವಾರ್ಡ್ಕೆ ನೆಟ್ವರ್ಕಿಂದ ನಾವು ಈ ಕೆಲಸ ಎಲ್ಲ ಮಾಡ್ತಿದ್ದೀವಿ. ಸೊ ಮೈ ನೇಮ್ ಈಸ್ ಸಿದ್ಧಾರ್ಥ್. ಸೊ ಐ ಆಮ್ ಫ್ರಮ್ ದ ಏಬಲ್. So our organization registered name is RAWWD. It was established in 1997. So we are working with people with disability, especially women and children. So we are thinking about women and children, but not only women and children, we are working also men also. So especially our focus is women and children. So first we are we took the all measurement and casting here. 1 month, 1.5 months ago. So after that we'll modify it and our fabrication process, whatever our process is there, we completed, and after that today we'll deliver the devices. So after deliver, our service user so much happy with the devices. So I hope we are continuously
we doing this work and continuously support to the patient. ಈ ವೇಳೆ ಅನೇಕ ಮಂದಿ ವಿಶೇಷ ಚೇತನರು ಸವಲತ್ತುಗಳನ್ನು ಪಡೆದುಕೊಂಡು ಇನ್ನು ಅಂಗವಿಕಲರಿಗೆ ಸವಲತ್ತು ವಿತರಣೆ ಕಾರ್ಯಕ್ರಮದಲ್ಲಿ ನರಸಿಂಹಮೂರ್ತಿ, ಹೈದರ್, ಸಿದ್ಧಾರ್ಥ್, ದಿವ್ಯಶ್ರೀ, ನಮ್ರತಾ ಹಾಗೂ ಇನ್ನಿತರರು ಭಾಗಿಯಾಗಿದ್ದರು. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.